ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವತ್ತಿನ ಅಪ್ಡೇಟ್ ಏನಂತಂತಂದರೆ, ಒಂದು ಪೋಕ್ಸೋ ಕೇಸಲ್ಲಿ ಟ್ರಯಲ್ ಕೋರ್ಟಲ್ಲಿ ಕೇಸ್ ಇರುವಾಗ ಅಲ್ಲೇನಾಗಿತ್ತು, ಅವನಿಗೆ ಕನ್ವಿಕ್ಷನ್ ಆಗಿತ್ತು, ಅಕ್ಯೂಸ್ಡ್ಗೆ ಕನ್ವಿಕ್ಷನ್ ಆಗಿತ್ತು. ಈ ಕೇಸಲ್ಲಿ ಏನಪ್ಪ ಅಂತಂದರೆ 14 ವರ್ಷದ ಹೆಣ್ಮಗು ಮತ್ತು ಅಕ್ಯೂಸ್ಡ್ ಏನಿದ್ದಾನೆ ಅವನು 22 ವರ್ಷದವನು. ಇನ್ಸಿಡೆಂಟ್ ಆದಾಗ ಮಗುಗೆ 14 ವರ್ಷ ಇತ್ತು. ಸೊ ಏನಾಗಿತ್ತಪ್ಪ ಅಂತಂತಂದರೆ ಅವನಿಗೆ ಕನ್ವಿಕ್ಷನ್ ಆಗಿತ್ತು. ಆ ಕನ್ವಿಕ್ಷನ್ ಅಗೇನ್ಸ್ಟಲ್ಲಿ ಅಕ್ಯೂಸ್ಡ್ ಕಡೆಯವರು ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟಿಗೆ ಹೋದರೆ ಆ ಹೈಕೋರ್ಟಲ್ಲಿ ಏನಾಯ್ತಪ್ಪ ಅಂತಂತಂದರೆ, ಆ ಮಗು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ, ಆ ಹೆಣ್ಮಗು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ, ವಿಕ್ಟಮ್ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಸಂಬಂಧ ಬನಾಯ ಅನ್ನೋ ಪದವನ್ನು ಬಳಕೆ ಮಾಡಿದಾಳೆ. ಸಂಬಂಧ ಬನಾಯ ಅನ್ನೋ ಪದ ಸೆಕ್ಷುವಲ್ ಇಂಟರ್ಕೋರ್ಸನ್ನು ಇಂಟರ್ಪ್ರಿಟ್ ಮಾಡಲ್ಲ ಅಂತ ಹೇಳಿ ಅವನನ್ನು ಅಕ್ವಿಟ್ ಮಾಡಿದ್ರು, ಅವನಿಗೆ ಬಿಡುಗಡೆ ಕೊಟ್ಟಿದ್ರು. ಆ ಬಿಡುಗಡೆಯನ್ನು ನಿಂದಿಸಿ ಅದರ ವಿರುದ್ಧವಾಗಿ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಅಲಯನ್ಸ್ ಅದವ್ರು ಏನು ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ತೊಗೊಂಡು ಹೋದರು. ಆ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಅಲಯನ್ಸ್ ವರ್ಸಸ್ ಶಹಜಾನ್ ಅಲಿ ಆ್ಯಂಡ್ ಅದರ್ಸ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಒಂದು ಜಡ್ಜ್ಮೆಂಟ್ ಪಾಸ್ ಮಾಡಿ, ಇನ್ನು ಹೈಕೋರ್ಟಿಂದ ಏನು ಜಡ್ಜ್ಮೆಂಟ್ ಬಂದಿತ್ತು ಅದನ್ನು ನಿಂದಿಸಿದ್ದಾರೆ. ಅದನ್ನೇನು ಮಾಡಿದ್ರು, ಓವರ್ ರೂಲ್ ಮಾಡಿದ್ದಾರೆ. ಮತ್ತು ಸಂಬಂಧ ಬನಾಯ ಅನ್ನೋ ಪದ ಸೆಕ್ಷುವಲ್ ಇಂಟರ್ಕೋರ್ಸನ್ನು ಇಂಟರ್ಪ್ರಿಟ್ ಮಾಡುತ್ತೆ ಅಂತ ಹೇಳಿ, ಮತ್ತು ಮಗುವಿನ ಕನ್ಸೆಂಟಿಂದ ಸೆಕ್ಷುವಲ್ ರಿಲೇಷನ್ ಆಗಿದ್ರೂ ಕೂಡ ಅವಳು ಮಗು ಮೈನರ್ ಇದ್ದಾಳೆ, 14 ವರ್ಷದವಳಿದ್ದಾಳೆ ಅಂತ ಹೇಳಿ ಅದನ್ನು ಗಮನಿಸ್ಕೊಂಡು ಸುಪ್ರೀಂ ಕೋರ್ಟರ್ ಅವನಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಪನಿಷ್ಮೆಂಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಓಕೆ, ಸೊ ಈ ಒಂದು ವಿಷಯದಲ್ಲಿ ತಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ಹೇಳಿ. ಮತ್ತು ನನಗಂತೂ ತುಂಬಾ ಖುಷಿ ಆಯಿತು, ಯಾಕಂದರೆ 14 ವರ್ಷದ ಮಗು ವಿತ್ ಕನ್ಸೆಂಟ್ ಆರ್ ವಿತೌಟ್ ಕನ್ಸೆಂಟ್ ಅದು ತಪ್ಪು, ಅದಾಗಬಾರ್ದಾಗಿತ್ತು. ಓಕೆ, ಸೊ ಈ ಒಂದು ವಿಷಯದಲ್ಲಿ ತಮ್ಮ ಅನಿಸಿಕೆ ಏನು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಗೈಸ್. ಗುಡ್ ಡೇ, ಬೈ ಬೈ.